ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು GK ಕಾರ್ನರ್. ಇವತ್ತಿನ ವಿಡಿಯೋ ಒಳಗೆ ನಾವು ಭಾರತದ ನೆರೆಹೊರೆಯ ರಾಷ್ಟ್ರಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಭಾರತದ ನೆರೆಹೊರೆಯ ರಾಷ್ಟ್ರಗಳ ಮೇಲೆ ಎಷ್ಟೊಂದು ಸಲ ಕಾಂಪಿಟೇಟಿವ್ ಎಕ್ಸಾಮ್ಸ್ನಾಗ ಕ್ವಶನ್ಸ್ ಕೇಳಾರು. ಇವತ್ತಿನ ವಿಡಿಯೋ ಒಳಗೆ ನಾವು ಮ್ಯಾಪ್ ಥ್ರೂ ಈಸಿಯಾಗಿ ನಮ್ಮ ನೆರೆಹೊರೆಯ ರಾಷ್ಟ್ರಗಳು ಯಾವ್ಯಾವ ಅಂತ ತಿಳ್ಕೊಳ್ಳೋಣ. ಈ ಟಾಪಿಕ್ ಪಾಲಿಟಿಕಲಿ ಮತ್ತು ಜಿಯೋಗ್ರಾಫಿಕಲಿ ಇಂಪಾರ್ಟೆಂಟ್ ಆಗ್ತೈತಿ. ಎಷ್ಟೊಂದು ಸಲ KPSC, KEA, TET ಎಕ್ಸಾಮ್ಸ್ನಾಗ ಭಾರತದ ನೆರೆಹೊರೆಯ ರಾಷ್ಟ್ರಗಳ ಮೇಲೆ ಕ್ವಶನ್ಸ್ ಬಂದಾವು. ಡೈರೆಕ್ಟಾಗಿ ಟಾಪಿಕ್ಕಿಗೆ ಬರೋದಾದ್ರೆ ಭಾರತದ ನೆರೆಹೊರೆಯ ರಾಷ್ಟ್ರಗಳು, ನೇಬರಿಂಗ್ ಕಂಟ್ರೀಸ್ ಆಫ್ ಇಂಡಿಯಾ. ಭಾರತವು ನೆರೆಯ ರಾಷ್ಟ್ರಗಳೊಂದಿಗೆ ಒಟ್ಟು 15,106 ಕಿಲೋಮೀಟರ್ ಭೂಗಡಿಯನ್ನು ಹಂಚಿಕೊಂಡಿದೆ. ಈ ಭೂಗಡಿ ಅಂದ್ರೆ ನಮ್ಮ ಭಾರತದ ಅಕ್ಕಪಕ್ಕ ಅಥವಾ ನೆರೆಹೊರೆಯ ರಾಷ್ಟ್ರಗಳು ಒಂದೇ ಸರೋವರ, ಪರ್ವತ ಮತ್ತು ನದಿಗಳನ್ನು, ಅವುಗಳ ಬಾರ್ಡರ್ಗಳನ್ನು ಹಂಚ್ಕೊಂಡಿರ್ತಾವೆ. ಇವುಗಳಿಗೆ ನಾವು ಭೂಗಡಿ ಅಂತ ಹೇಳ್ತೀವಿ. ನಮ್ಮ ಭಾರತ ದೇಶ ನಮ್ಮ ಅಕ್ಕಪಕ್ಕ ಇರೋ ರಾಷ್ಟ್ರಗಳೊಂದಿಗೆ ಟೋಟಲ್ ಆಗಿ 15,106 ಕಿಲೋಮೀಟರ್ ಭೂಗಡಿಯನ್ನು ಹಂಚಿಕೊಂಡೈತಿ. ಲಕ್ಷದ್ವೀಪ ದ್ವೀಪಗಳು ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಸೇರಿದಂತೆ ಭಾರತದ ಕರಾವಳಿಯು 7,516.6 ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆ. ನಮ್ಮ ಭಾರತ ದೇಶ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಭೂಗಡಿ ಅಷ್ಟೇ ಅಲ್ಲದೆ ಜಲಗಡಿಯನ್ನು ಕೂಡ ಹಂಚಿಕೊಂಡೈತಿ. ಈ ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಸೇರಿಸಿ ಟೋಟಲ್ ಆಗಿ ನಮ್ಮ ಭಾರತ ದೇಶ 7,516.6 ಕಿಲೋಮೀಟರ್ನಷ್ಟು ಉದ್ದದ ಜಲಗಡಿಯನ್ನು ಹಂಚಿಕೊಂಡೈತಂತ ಹೇಳಬಹುದು. ಭಾರತದೊಂದಿಗೆ ಒಟ್ಟು 9 ದೇಶಗಳು ಗಡಿಗಳನ್ನು ಹಂಚಿಕೊಂಡಿವೆ. ಇವುಗಳಲ್ಲಿ 7 ದೇಶಗಳು ಭೂಗಡಿಯನ್ನು ಮತ್ತು 2 ದೇಶಗಳು ಸಮುದ್ರದ ಗಡಿಗಳನ್ನು ಹಂಚಿಕೊಂಡವು. ಸೊ ನಮ್ಮ ಭಾರತ ಟೋಟಲ್ ಆಗಿ 9 ದೇಶಗಳೊಂದಿಗೆ ಗಡಿಗಳನ್ನು ಹಂಚಿಕೊಂಡ. ಅದರ ಒಳಗೆ 7 ದೇಶಗಳು ಭೂಗಡಿಗಳನ್ನು ಹಂಚಿಕೊಂಡ್ರೆ ಉಳಿದ 2 ದೇಶಗಳು ಜಲಗಡಿ ಅಥವಾ ಸಮುದ್ರ ಗಡಿಗಳನ್ನು ಹಂಚಿಕೊಂಡವು. ಭಾರತದೊಂದಿಗೆ ಅತಿ ಉದ್ದದ ಗಡಿಯನ್ನು ಹಂಚಿಕೊಂಡ ರಾಷ್ಟ್ರ ಬಾಂಗ್ಲಾದೇಶ, 4,096 ಕಿಲೋಮೀಟರ್. ಇನ್ನು ಭಾರತದೊಂದಿಗೆ ಅತ್ಯಂತ ಚಿಕ್ಕ ಗಡಿಯನ್ನು ಹಂಚಿಕೊಂಡ ರಾಷ್ಟ್ರ ಆಫ್ಘಾನಿಸ್ತಾನ್, 106 ಕಿಲೋಮೀಟರ್ಸ್. ಎಕ್ಸಾಮ್ಸ್ ಒಳಗೆ ಭಾರತದೊಂದಿಗೆ ಅತಿ ಉದ್ದದ ಗಡಿಯನ್ನು ಹಂಚಿಕೊಂಡ ನೆರೆಹೊರೆಯ ರಾಷ್ಟ್ರ ಅಥವಾ ಚಿಕ್ಕ ಗಡಿಯನ್ನು ಹಂಚಿಕೊಂಡ ನೆರೆಹೊರೆಯ ರಾಷ್ಟ್ರ ಯಾವುದು ಅಂತ ಕ್ವಶನ್ಸ್ ಕೇಳಬಹುದು. ಈ ರೀತಿ ನಮ್ಮ ಭಾರತ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಗಡಿಯನ್ನು ಹಂಚಿಕೊಂಡೈತಿ. ಭಾರತ ದೇಶ ಟೋಟಲ್ ಆಗಿ 9 ದೇಶಗಳೊಂದಿಗೆ ಗಡಿಗಳನ್ನು ಹಂಚಿಕೊಂಡವು. ಅದರಲ್ಲಿ 7 ದೇಶ ಭೂಗಡಿಯಾದರೆ ಇನ್ನು ಉಳಿದ 2 ದೇಶಗಳು ಜಲಗಡಿಗಳನ್ನು ಹಂಚಿಕೊಂಡವು. ಆ ದೇಶಗಳು ಯಾವ್ಯಾವ ಅಂತ ಈ ಸ್ಲೈಡ್ನಾಗ ನಾವು ನೋಡ್ಕೊಂಡು ಹೋಗೋಣ. ಈ ಸ್ಲೈಡನ್ನು ಲಕ್ಷ ಕೊಟ್ಟು ನೋಡ್ರಿ, ಯಾಕಂದರೆ ಎಕ್ಸಾಮ್ಸ್ ಒಳಗೆ ಈ ಸ್ಲೈಡ್ ಮೇಲೆ ಕ್ವಶನ್ಸ್ ಬರೋ ಚಾನ್ಸಸ್ ಅದಾವು. ಭೂಗಡಿಗಳನ್ನು ಹಂಚಿಕೊಂಡ ದೇಶಗಳು 7 ಯಾವ್ಯಾವಂತ ನೋಡೋದಾದ್ರೆ ವಾಯುವ್ಯದಲ್ಲಿ ಆಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್. ಸೊ ವಾಯುವ್ಯ ಎಲ್ಲಿ ಬರುತ್ತಾ, ಇಲ್ಲಿ ಕಾಣಕತ್ತೈತಲ್ಲ, ಇದು ವಾಯುವ್ಯ. ಇಲ್ಲಿ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದೊಂದಿಗೆ ನಮ್ಮ ಭಾರತ ದೇಶ ಗಡಿಯನ್ನು ಹಂಚಿಕೊಂಡೈತಿ. ಉತ್ತರದಲ್ಲಿ ಚೀನಾ, ಭೂತಾನ್ ಮತ್ತು ನೇಪಾಳ. ಉತ್ತರ ಇಲ್ಲಿ. ಸೊ ನೇಪಾಳ, ಭೂತಾನ್ ಮತ್ತು ಚೀನಾ ಉತ್ತರದಲ್ಲಿ ನಮ್ಮ ಭಾರತ ದೇಶ ಈ 3 ರಾಷ್ಟ್ರಗಳೊಂದಿಗೆ ಗಡಿಯನ್ನು ಹಂಚಿಕೊಂಡೈತಿ. ದೂರದ ಪೂರ್ವ ಇಲ್ಲಿ ಆದರೆ ಸ್ವಲ್ಪ ಪೂರ್ವದಿಂದ ದೂರ ಮಯನ್ಮಾರ್ನೊಂದಿಗೆ ಭಾರತ ಗಡಿಯನ್ನು ಹಂಚಿಕೊಂಡೈತಿ. ಇನ್ನು ಪೂರ್ವದಲ್ಲಿ ಬಾಂಗ್ಲಾದೇಶದೊಂದಿಗೆ, ಇಲ್ಲಿ ಪೂರ್ವ ಐತಲ್ಲ, ಇಲ್ಲಿ ಬಾಂಗ್ಲಾದೇಶದೊಂದಿಗೆ ಭಾರತ ಗಡಿಯನ್ನು ಹಂಚಿಕೊಂಡೈತಿ. ಈ ರೀತಿ ನಮ್ಮ ಭಾರತ ದೇಶ 7 ದೇಶಗಳೊಂದಿಗೆ ಭೂಗಡಿಗಳನ್ನು ಹಂಚಿಕೊಂಡೈತಿ. ಇನ್ನು ಜಲಗಡಿ ಅಂತ ಬಂದ್ರೆ 2 ದೇಶಗಳೊಂದಿಗೆ ಜಲಗಡಿಯನ್ನು ಹೊಂದೈತಿ. ಆಗ್ನೇಯದಲ್ಲಿ ಶ್ರೀಲಂಕಾ, ಆಗ್ನೇಯ ಇಲ್ಲಿ ಸ್ಪಾಟ್ ಆಗುತ್ತೆ. ಸೊ ಶ್ರೀಲಂಕಾದೊಂದಿಗೆ ಜಲಗಡಿಯನ್ನು ಹೊಂದೈತಿ. ನೈಋತ್ಯದಲ್ಲಿ ಮಾಲ್ಡೀವ್ಸ್ನೊಂದಿಗೆ ಜಲಗಡಿಯನ್ನು ಹೊಂದೈತಿ. ಈ ರೀತಿ ನಮ್ಮ ಭಾರತ ದೇಶ 9 ದೇಶಗಳೊಂದಿಗೆ ಗಡಿಗಳನ್ನು ಹಂಚಿಕೊಂಡೈತಿ. ಜಿಯೋಗ್ರಫಿ ಯಾರೆಲ್ಲ ಓದಕ್ಕೆ ಕೂಡ್ತಿರಲ್ಲ ಅವರೆಲ್ಲರೂ ಕೂಡ ಒಂದು ಕಂಪಲ್ಸರಿ ಮ್ಯಾಪ್ ಇಟ್ಕೊಂಡು ಕೂಡ್ರಿ.
ಯಾಕಂದ್ರೆ ನಾವು ಜಿಯೋಗ್ರಫಿಯನ್ನು ಮ್ಯಾಪ್ ಥ್ರೂ ಕಲಿತ್ರ ಈಸಿಯಾಗಿ ಯಾವ ದೇಶಗಳು ಎಲ್ಲಿ ಸ್ಪಾಟ್ ಆಗ್ತಾವು, ನದಿಗಳು, ಪರ್ವತಗಳು, ಮರುಭೂಮಿಗಳು, ಪ್ರಸ್ಥಭೂಮಿಗಳು, ಯಾವುದೇ ರೀತಿಯ ಜಿಯೋಗ್ರಫಿ ಪಾಯಿಂಟ್ ಸ್ಪಾಟ್ ಮಾಡಬೇಕಂದ್ರೂ ಮ್ಯಾಪ್ ಥ್ರೂ ಈಸಿಯಾಗಿ ಮಾಡಬಹುದು. ಎಕ್ಸಾಮ್ಸ್ ಒಳಗೆ ಏನಾರ ಭಾರತ ವಾಯುವ್ಯದಲ್ಲಿ ಯಾವ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡೈತಂತ ಕ್ವಶನ್ ಕೇಳಿದ್ರೆ ಮ್ಯಾಪನ್ನು ಇಮ್ಯಾಜಿನ್ ಮಾಡ್ರಿ. ಸೊ ವಾಯುವ್ಯ ಎಲ್ಲಿ ಬರ್ತೈತಿ, ನಮ್ಮ ಭಾರತದ ನೆರೆಯ ಹೊರೆಯ ರಾಷ್ಟ್ರಗಳು ವಾಯುವ್ಯದಲ್ಲಿ ಯಾವ್ಯಾವ ಅದಾವು ಅಂತ ಮ್ಯಾಪ್ ಥ್ರೂ ಈಸಿಯಾಗಿ ಐಡೆಂಟಿಫೈ ಮಾಡಿಕೊಂಡ್ರೆ ನಾವು ಯಾವುದೇ ರೀತಿಯ ಜಿಯೋಗ್ರಫಿಕಲ್ ಕ್ವಶನ್ ಕೇಳಿದ್ರೂ ಆನ್ಸರ್ ಮಾಡಬಹುದು. ಸೊ ಜಿಯೋಗ್ರಫಿ ಓದೋರೆಲ್ಲರೂ ಒಂದು ಕಂಪಲ್ಸರಿ ಮ್ಯಾಪ್ ಇಟ್ಕೊಂಡು ಕೂಡ್ರಿ. ಭಾರತ ದೇಶ ಟೋಟಲ್ ಆಗಿ 9 ರಾಷ್ಟ್ರಗಳೊಂದಿಗೆ ಗಡಿಯನ್ನು ಹಂಚಿಕೊಂಡೈತಂತ ನೋಡಿದ್ವಿ. ಅಷ್ಟೇ ಅಲ್ಲದ ಆ 9 ದೇಶಗಳು ಯಾವ್ಯಾವ ಅಂತ ನೋಡಿದ್ವಿ. ಈಗ ನಾವು ಆ 9 ದೇಶಗಳನ್ನು ಇನ್ ಡೀಟೇಲ್ ಆಗಿ ನೋಡೋದಾದ್ರೆ, ಆಫ್ಘಾನಿಸ್ತಾನ್, ಇದರ ರಾಜಧಾನಿ ಕಾಬೂಲ್. ನಮ್ಮ ಭಾರತದೊಂದಿಗೆ ಆಫ್ಘಾನಿಸ್ತಾನ 106 ಕಿಲೋಮೀಟರ್ ಡಿಸ್ಟೆನ್ಸ್ ಗಡಿಯನ್ನು ಹಂಚಿಕೊಂಡೈತಿ. ಸೊ ಆಫ್ಘಾನಿಸ್ತಾನ ಕೇವಲ 106 ಅಂದ್ರೆ ಅತ್ಯಂತ ಚಿಕ್ಕ ಗಡಿಯನ್ನು ಹಂಚಿಕೊಂಡ ನೆರೆಹೊರೆಯ ರಾಷ್ಟ್ರ ಆಗೈತಿ. ಇನ್ನು ಆಫ್ಘಾನಿಸ್ತಾನ ಒಳಗೆ ಆಫ್ಘಾನಿ ಎಂಬ ಕರೆನ್ಸಿಯನ್ನು ಯೂಸ್ ಮಾಡ್ತಾರೆ. ನಮ್ಮ ಭಾರತ ದೇಶದಲ್ಲಿ ನಾವು ರೂಪಾಯಿ ಅಂತ ಕರೆನ್ಸಿ ಯೂಸ್ ಮಾಡ್ತೀವಲ್ಲ, ಅದೇ ರೀತಿ ಆಫ್ಘಾನಿಸ್ತಾನದಲ್ಲಿ ಆಫ್ಘಾನಿ ಎಂಬ ಕರೆನ್ಸಿಯನ್ನು ಯೂಸ್ ಮಾಡ್ತಾರೆ. ಅಧಿಕೃತ ಭಾಷೆಗಳು ದಾರಿ ಮತ್ತು ಪಾಷ್ಟೋ. ಭಾರತದೊಳಗೆ ನಾವು 22 ಭಾಷೆಗಳನ್ನು ಅಧಿಕೃತ ಭಾಷೆಗಳು ಅಂತ ಹೆಂಗೆ ಹೇಳ್ತೀವಲ್ಲ, ಅದೇ ರೀತಿ ಆಫ್ಘಾನಿಸ್ತಾನದಲ್ಲಿ ದಾರಿ ಮತ್ತು ಪಾಷ್ಟೋ ಎಂಬ ಅಧಿಕೃತ ಭಾಷೆಗಳನ್ನು ಬಳಕೆ ಮಾಡ್ತಾರೆ. ಪಾರ್ಲಿಮೆಂಟ್ ಹೆಸರು ನ್ಯಾಷನಲ್ ಅಸೆಂಬ್ಲಿ. ಸೊ ನಾವು ಸಂಸತ್ ಅಂತ ಭಾರತದಲ್ಲಿ ಕರೆದ್ರೆ ಅವರು ನ್ಯಾಷನಲ್ ಅಸೆಂಬ್ಲಿ ಅಂತ ಪಾರ್ಲಿಮೆಂಟಿಗೆ ಹೆಸರು ಕೊಟ್ಟಾರು. ಆಫ್ಘಾನಿಸ್ತಾನ್ ಗಡಿ ಹಂಚಿಕೊಂಡಿರುವ ಭಾರತದ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಲಡಾಖ್. ಸೊ ಇಲ್ಲಿಂದ ಲಡಾಖ್ ಸ್ಟಾರ್ಟ್ ಆಯ್ತಂದ್ರೆ ಲಡಾಖ್ನೊಂದಿಗೆ ಆಫ್ಘಾನಿಸ್ತಾನ ಗಡಿಯನ್ನು ಹಂಚಿಕೊಂಡೈತಿ. ಇನ್ನು ಭಾರತ ಮತ್ತು ಆಫ್ಘಾನಿಸ್ತಾನ ಎರಡೂ ದೇಶಗಳ ನಡುವಿನ ಸಂಬಂಧ ಯಾವ ರೀತಿ ಐತೆ ಅಂತ ನೋಡೋದಾದ್ರೆ, ಐತಿಹಾಸಿಕವಾಗಿ ಅಷ್ಟೇ ಅಲ್ಲದ ಭಾರತ ಮತ್ತು ಆಫ್ಘಾನಿಸ್ತಾನ ನಡುವ ಬಲವಾದ ದ್ವಿಪಕ್ಷೀಯ ಸಂಬಂಧಗಳನ್ನು ಹೊಂದ್ಯಾವು. ಸೊ ಭಾರತ ಮತ್ತು ಆಫ್ಘಾನಿಸ್ತಾನ ಎರಡೂ ದೇಶಗಳು ಕೂಡ ಸಾರ್ಕ್ನ ಸದಸ್ಯತ್ವವನ್ನು ಪಡ್ಕೊಂಡವು. ಸಾರ್ಕ್ ಅಂದ್ರೆ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಇಲ್ಲಿ ಭಾರತದೊಂದಿಗೆ ಇನ್ನೂ 7 ದೇಶಗಳು ಸದಸ್ಯತ್ವವನ್ನು ಪಡ್ಕೊಂಡವು. ಆಫ್ಘಾನಿಸ್ತಾನ ಒಳಗೆ ಇತ್ತೀಚಿನ ಬೆಳವಣಿಗೆ ನೋಡೋದಾದ್ರೆ ಅಂದ್ರೆ 2021 ಆಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ನಿಯಂತ್ರಣ ಸ್ಟಾರ್ಟ್ ಆಯಿತು. ಅದಕ್ಕಿಂತ ಮುಂಚೆ ಆಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ ಒಳಗೆ ಭಾರತದ ರಾಯಭಾರಿ ಕಚೇರಿ ಇತ್ತು. ಈ ತಾಲಿಬಾನ್ ನಿಯಂತ್ರಣ ಸ್ಟಾರ್ಟ್ ಆದಮೇಲೆ ನಮ್ಮ ಭಾರತದ ರಾಯಭಾರಿ ಕಚೇರಿ ಅಲ್ಲಿಂದ ಮುಚ್ಚಲಾಯಿತು. ಇಷ್ಟು ಆದರೂ ಕೂಡ ನಮ್ಮ ಭಾರತ ದೇಶ ಆಫ್ಘಾನಿಸ್ತಾನದೊಂದಿಗೆ ಅಲ್ಲಿನ ಜನರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದೈತಿ. ಅಲ್ಲಿ ಏನಾರ ಸಮಸ್ಯೆಗಳು ಆದರೂ ಕೂಡ ನಮ್ಮ ಭಾರತ ದೇಶ ಅವರಿಗೆ ಸಹಾಯ ಮಾಡೋಕ್ಕೆ ಟ್ರೈ ಮಾಡ್ತೈತಿ. ಸೊ ಈ ರೀತಿ ನಾವು ಆಫ್ಘಾನಿಸ್ತಾನ ಬಗ್ಗೆ ನೋಡಬಹುದು. ಭಾರತದ ನೆರೆಯ ರಾಷ್ಟ್ರ ಪಾಕಿಸ್ತಾನದ ಬಗ್ಗೆ ನೋಡೋದಾದ್ರೆ, ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್. ಭಾರತದೊಂದಿಗೆ ಪಾಕಿಸ್ತಾನ ಗಡಿಯ ಉದ್ದ 3323 ಕಿಲೋಮೀಟರ್ಸ್. ಅಂದ್ರೆ ಇಲ್ಲಿಂದ ಇಲ್ಲಿ 3323 ಕಿಲೋಮೀಟರ್ ಉದ್ದದ ಗಡಿಯನ್ನು ಭಾರತ ದೇಶ ಪಾಕಿಸ್ತಾನದೊಂದಿಗೆ ಹಂಚಿಕೊಂಡೈತಿ. ಪಾಕಿಸ್ತಾನದ ಅಧಿಕೃತ ಭಾಷೆ ಉರ್ದು. ಯಾಕಂದರೆ 90% ಪಾಪ್ಯುಲೇಷನ್ ಇಲ್ಲಿ ಮುಸ್ಲಿಂ ಇರೋದ್ರಿಂದ ಉರ್ದು ಭಾಷೆಯನ್ನು ಪ್ರಿಫರ್ ಮಾಡ್ತಾರೋ ಅಥವಾ ಅಲ್ಲಿನ ಅಧಿಕೃತ ಭಾಷೆ ಅಂತ ಹೇಳಬಹುದು. ಇನ್ನು ಪಾಕಿಸ್ತಾನದ ಕರೆನ್ಸಿ ನೋಡೋದಾದ್ರೆ ಪಾಕಿಸ್ತಾನಿ ರೂಪಾಯಿ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿಯನ್ನು ನಾವು ರ್ಯಾಡ್ಕ್ಲಿಫ್ ಲೈನ್ ಅಂತ ಕರಿತೀವಿ. ಯಾಕಂದ್ರೆ 1947 ಒಳಗೆ ಭಾರತ ವಿಭಜನೆ ಆಗ್ತೈತಿ. ಆ ಟೈಮ್ನಾಗ ಬ್ರಿಟಿಷ್ ವಕೀಲರಾದ ಸಿರಿಲ್ ರ್ಯಾಡ್ಕ್ಲಿಫ್ ಅನ್ನೋರು ಭಾರತ ಮತ್ತು ಪಾಕಿಸ್ತಾನದ ಗಡಿಯ ಬಗ್ಗೆ ನಿರ್ಧಾರ ಮಾಡ್ತಾರೋ. ಆ ರೀಸನ್ ಇಟ್ಕೊಂಡು ರ್ಯಾಡ್ಕ್ಲಿಫ್ ಲೈನ್ ಅಂತ ಹೆಸರು ಕೊಟ್ಟಾರು. ಪಾಕಿಸ್ತಾನದೊಂದಿಗೆ ಭಾರತದ ಯಾವ್ಯಾವ ರಾಜ್ಯಗಳು ಗಡಿ ಹಂಚ್ಕೊಂಡಾವ ಅಂತ ನೋಡೋದಾದ್ರೆ, ಜಮ್ಮು ಮತ್ತು ಕಾಶ್ಮೀರ್, ಲಡಾಖ್ 2 ಕೇಂದ್ರಾಡಳಿತ ಪ್ರದೇಶ ಆದ್ರೆ ಪಂಜಾಬ್, ರಾಜಸ್ಥಾನ್, ಗುಜರಾತ್ 2 ಕೇಂದ್ರಾಡಳಿತ ಪ್ರದೇಶ ಮತ್ತು 3 ರಾಜ್ಯಗಳು ಭಾರತದ ನೆರೆಹೊರೆಯ ರಾಷ್ಟ್ರವಾದ ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚ್ಕೊಂಡವು. ಮ್ಯಾಪ್ ಥ್ರೂ ನೋಡೋದಾದ್ರೆ ಲಡಾಖ್ ಇಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ಲಡಾಖ್, ಜಮ್ಮು ಕಾಶ್ಮೀರ್, ಪಂಜಾಬ್, ರಾಜಸ್ಥಾನ್
ಮತ್ತು ಗುಜರಾತ್. ಲಡಾಖ್ ಟು ಗುಜರಾತ್ 3323 ಕಿಲೋಮೀಟರ್ ಉದ್ದದ ಗಡಿಯನ್ನು ಭಾರತ ಪಾಕಿಸ್ತಾನದೊಂದಿಗೆ ಹಂಚಿಕೊಂಡೈತಿ. ಭಾರತ ಮತ್ತು ಪಾಕಿಸ್ತಾನದ ಸಂಬಂಧದ ಬಗ್ಗೆ ಮಾತಾಡೋದಾದ್ರೆ 1947 ಹಿಡ್ಕೊಂಡು ಪ್ರೆಸೆಂಟ್ ಇವತ್ತಿನ ತನಕ ಪಾಕಿಸ್ತಾನ ಒಂದಲ್ಲ ಒಂದು ರೀಸನಿಗೆ ಭಾರತದ ಮೇಲೆ ಯುದ್ಧಗಳನ್ನು ಮಾಡಾಕ್ತೈತಿ, ನಿರಂತರ ಗಡಿ ಸಂಘರ್ಷ ಮಾಡಾಕ್ತೈತಿ, ಭಯೋತ್ಪಾದನೆ ಈ ರೀತಿ ಎಷ್ಟೋ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ಕೊತನ ಬಂದೈತಿ. ಅದಷ್ಟೇ ಅಲ್ಲದೆ 2019 ಒಳಗೆ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ಭಾರತ ಸರ್ಕಾರ ರದ್ದುಗೊಳಿಸ್ತು. ಅಲ್ಲಿಂದ ಮತ್ತೆ ಈ ಎರಡೂ ರಾಷ್ಟ್ರಗಳ ನಡುವೆ ಸಂಬಂಧ ಇನ್ನಷ್ಟು ಹದಗೆಡ್ತಂತನ ಹೇಳಬಹುದು. ಸೊ ಈ ರೀತಿ ಪಾಕಿಸ್ತಾನ ಭಾರತ ದೇಶದ ಮೇಲೆ ಒಂದಲ್ಲ ಒಂದು ರೀಸನಿಗೆ ಸಂಘರ್ಷ ಯುದ್ಧ ಮಾಡ್ಕೊತನ ಬಂದೈತಂತನ ಹೇಳಬಹುದು. ಭಾರತದ ನೆರೆಯ ರಾಷ್ಟ್ರ ಭೂತಾನ್ ಬಗ್ಗೆ ನೋಡೋದಾದ್ರೆ ಭೂತಾನ್ ರಾಜಧಾನಿ ಥಿಂಪು. ಇದು ಭಾರತದೊಂದಿಗೆ 699 ಕಿಲೋಮೀಟರ್ ಉದ್ದದ ಗಡಿಯನ್ನು ಹಂಚಿಕೊಂಡೈತಿ. ಸೊ ಭೂತಾನ್ ಇಲ್ಲೈತಲ್ಲ, ಇದು ಭಾರತದೊಂದಿಗೆ 699 ಕಿಲೋಮೀಟರ್ ಅಂದ್ರೆ 699 ಕಿಲೋಮೀಟರ್ ಉದ್ದದ ಗಡಿಯನ್ನು ಹಂಚಿಕೊಂಡೈತಿ. ಭೂತಾನ್ ಕರೆನ್ಸಿ ಭೂತಾನ್ ನಗುಲ್ಟ್ರಮ್, ಇದನ್ನು ಸಂಕ್ಷಿಪ್ತವಾಗಿ BTN ಅಂತ ಕೂಡ ಹೇಳ್ತಾರೆ. ಇನ್ನು ಭೂತಾನಿನ ಅಧಿಕೃತ ಭಾಷೆ ಝೋಂಗ್ಬಾ. ಯಾವುದು? ಝೋಂಗ್ಬಾ. ಭೂತಾನಿನ ಪಾರ್ಲಿಮೆಂಟನ್ನು ಅವರು ಸೊಗಡು ಅಂತ ಕರೀತಾರೋ, ಸೊಗಡು ಅಂತ ಹೇಳ್ತಾರೋ. ಇನ್ನು ನಮ್ಮ ಭಾರತ ದೇಶದಲ್ಲಿರುವ ಯಾವ್ಯಾವ ರಾಜ್ಯಗಳು ಭೂತಾನ್ನೊಂದಿಗೆ ಗಡಿ ಹಂಚ್ಕೊಂಡವಂತ ನೋಡೋದಾದ್ರೆ ಅರುಣಾಚಲ ಪ್ರದೇಶ, ಅಸ್ಸಾಂ, ಸಿಕ್ಕಿಂ ಮತ್ತು ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳ. ಮ್ಯಾಪ್ ಥ್ರೂ ಸ್ಪಾಟ್ ಮಾಡೋದಾದ್ರೆ ಇಲ್ಲಿ ಭೂತಾನ್ ಐತಿ. ಸೊ ಅರುಣಾಚಲ ಪ್ರದೇಶದಿಂದ ಸ್ಟಾರ್ಟ್ ಆಗಿ ಇಲ್ಲಿ ಅಸ್ಸಾಂ ಬಾರ್ಡರ್ ಐತಿ, ನೆಕ್ಸ್ಟ್ ಸಿಕ್ಕಿಂ, ಅಷ್ಟೇ ಅಲ್ಲದೆ ಇಲ್ಲಿಂದ ವೆಸ್ಟ್ ಬೆಂಗಾಲ್ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ನಮ್ಮ ಭಾರತದ 4 ರಾಜ್ಯಗಳೊಂದಿಗೆ ಭೂತಾನ್ ತನ್ನ ಗಡಿಯನ್ನು ಹಂಚ್ಕೊಂಡೈತಿ. ಇನ್ನು ಭಾರತ ಮತ್ತು ಭೂತಾನ್ ಸಂಬಂಧದ ಬಗ್ಗೆ ಮಾತಾಡೋದಾದ್ರೆ 1949 ಒಳಗೆ ಭಾರತ ಮತ್ತು ಭೂತಾನ ಸ್ನೇಹ ಒಪ್ಪಂದಕ್ಕೆ ಸಹಿ ಆಗ್ತಾವ. ಅಲ್ಲಿಂದ ಇಲ್ಲಿ ತನೂ ಉಭಯ ದೇಶಗಳ ನಡುವೆ ಸಂಬಂಧ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೊಂಟೈತಿ. ಇತ್ತೀಚಿನ ಬೆಳವಣಿಗೆ ಬಗ್ಗೆ ನೋಡೋದಾದ್ರೆ ಭೂತಾನ್ ರಾಜರು ಭಾರತ ದೇಶಕ್ಕೆ ಭೇಟಿ ನೀಡ್ತಾರೋ, ಅಲ್ಲಿಂದ ಉಭಯ ದೇಶಗಳ ನಡುವಿನ ಸಂಬಂಧ ಮತ್ತಷ್ಟು ಬಲವಾಗ್ತೈತಿ. ಅಷ್ಟೇ ಅಲ್ಲದೆ ಭಾರತ ಮತ್ತು ಭೂತಾನ ಬಾಹ್ಯಾಕಾಶ ಸಂಶೋಧನೆ, ವಿಮಾನಯಾನ, IT, ವಿದ್ಯುತ್ ಮತ್ತು ಶಿಕ್ಷಣ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ 10 ಒಡಂಬಡಿಕೆಗಳಿಗೆ ಸಹಿ ಹಾಕ್ಯಾವು. ಸೊ ಇದರಿಂದ ಭಾರತ ಮತ್ತು ಭೂತಾನ್ ಸಂಬಂಧ ಇನ್ನೂ ಅಷ್ಟು ಸ್ಟ್ರಾಂಗ್ ಆಗಿ ಉಳ್ಕೊಂಡೈತಿ. ಭಾರತದ ನೆರೆಹೊರೆಯ ಮತ್ತೊಂದು ರಾಷ್ಟ್ರ ಚೀನಾ ಅಥವಾ ಚೈನಾ ಅಂತ ಕರಿತೀವಿ. ಚೀನಾದ ರಾಜಧಾನಿ ಬೀಜಿಂಗ್. ಸೊ ಇದು ಭಾರತದೊಂದಿಗೆ 3488 ಕಿಲೋಮೀಟರ್ ಗಡಿ ಉದ್ದವನ್ನು ಹಂಚಿಕೊಂಡೈತಿ. ಚೀನಾ ಭಾರತದೊಂದಿಗೆ 3488 ಕಿಲೋಮೀಟರ್ ಉದ್ದದ ಗಡಿಯನ್ನು ಹಂಚಿಕೊಂಡೈತಿ. ಭಾರತ ಮತ್ತು ಚೀನಾ ನಡುವಿನ ಗಡಿರೇಖೆಯನ್ನು ನಾವು ಮ್ಯಾಕ್ಮೋಹನ್ ರೇಖೆ ಅಂತ ಕರಿತೀವಿ. 1914ದಾಗ ಬ್ರಿಟಿಷ್ ಭಾರತ, ಟಿಬೆಟ್ ಮತ್ತು ಚೀನಾ ಈ 3 ದೇಶಗಳು ಸಿಮ್ಲಾ ಒಪ್ಪಂದಕ್ಕೆ ಸಹಿ ಆಗ್ತಾವು. ಈ ಒಪ್ಪಂದದ ಭಾಗವಾಗಿ ಸರ್ ಹೆನ್ರಿ ಮ್ಯಾಕ್ಮೋಹನ್ ಅವರು ಭಾರತ ಮತ್ತು ಟಿಬೆಟ್ ನಡುವಿನ ಗಡಿಯನ್ನು ಗುರುತಿಸುವ ರೇಖೆಯನ್ನು ರಚನೆ ಮಾಡ್ತಾರೆ. ಆ ಕಾರಣಕ್ಕಾಗಿ ಭಾರತ ಮತ್ತು ಚೀನಾ ನಡುವಿನ ಗಡಿರೇಖೆಯನ್ನು ನಾವು ಮ್ಯಾಕ್ಮೋಹನ್ ರೇಖೆ ಅಂತ ಕರಿತೀವಿ. 1914 to 2025 ತನಕ ಈ ಚೈನಾ ಮತ್ತು ಭಾರತದ ಮ್ಯಾಕ್ಮೋಹನ್ ಗಡಿರೇಖೆಯನ್ನು ನಾವು ವಿವಾದಿತ ಗಡಿರೇಖೆ ಅಂತ ಹೇಳ್ಕೊತ ಬಂದೀವಿ. ಇನ್ನು ಚೈನಾದ ಅಧಿಕೃತ ಭಾಷೆ ಮ್ಯಾಂಡರಿನ್. ಚೈನಾದ ಕರೆನ್ಸಿ ಚೈನೀಸ್ ಯುವಾನ್. ಚೈನಾದ ಪಾರ್ಲಿಮೆಂಟ್ ಹೆಸರು ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್. ಇನ್ನು ನಮ್ಮ ಭಾರತದ ಯಾವ ರಾಜ್ಯಗಳು ಚೈನಾದೊಂದಿಗೆ ಗಡಿಯನ್ನು ಹಂಚಿಕೊಂಡವಂತ ನೋಡೋದಾದ್ರೆ ಲಡಾಖ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶ. ಮ್ಯಾಪ್ ಥ್ರೂ ಸ್ಪಾಟ್ ಮಾಡೋದಾದ್ರೆ ಲಡಾಖ್ ಇಲ್ಲಿಂದ ಸ್ಟಾರ್ಟ್ ಆಗಿ ಲಡಾಖ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶ. ಈ ರೀತಿ ನಮ್ಮ ಭಾರತದ 5 ರಾಜ್ಯಗಳು ಚೈನಾದೊಂದಿಗೆ ಗಡಿಯನ್ನು ಹಂಚಿಕೊಂಡವು.
ಇನ್ನು ಭಾರತ ಮತ್ತು ಚೈನಾದ ನಡುವಿನ ಸಂಬಂಧ ಯಾವ ರೀತಿ ಐತಿ ಅಂತ ನೋಡೋದಾದ್ರೆ, ಸಾವಿರಾರು ವರ್ಷಗಳಿಂದ ಇತಿಹಾಸದಿಂದಲೂ ಕೂಡ ಚೈನಾ ಮತ್ತು ಭಾರತ ಐತಿಹಾಸಿಕವಾಗಿ ಶಾಂತಿ ಸಂಬಂಧಗಳನ್ನು ಉಳಿಸಿಕೊಂಡಿತ್ತು. ಬಟ್ 1949ನಲ್ಲಿ ಚೀನಾ ಒಳಗ ಅಂತರ್ಯುದ್ಧ ಸ್ಟಾರ್ಟ್ ಆಗ್ತೈತಿ. ಅಲ್ಲಿ ಚೀನಿ ಕಮ್ಯುನಿಸ್ಟ್ ಪಕ್ಷ ಜಯಗಳಿಸಿ ವಿಶೇಷವಾಗಿ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ ಟಿಬೇಟನ್ನು ವಶಪಡಿಸಿಕೊಳ್ತೈತಿ. ಅದಷ್ಟೇ ಅಲ್ಲದೆ ಭಾರತ ಮತ್ತು ಚೀನಾ ನಡುವಿನ ಗಡಿರೇಖೆ ಸಲುವಾಗಿ 1962ದಾಗ ಎರಡೂ ದೇಶಗಳ ನಡುವೆ ಅಂದರೆ ಭಾರತ ಮತ್ತು ಚೈನಾ ನಡುವೆ ಯುದ್ಧ ಆಯಿತು. ಸೊ ಈ ರೀತಿ ಯುದ್ಧ ಮತ್ತು ಗಡಿಗಳ ಸಂಘರ್ಷಣೆಯಿಂದಾಗಿ ಚೈನಾ ಮತ್ತು ಭಾರತದ ಸಂಬಂಧ ಈಗ ಅಷ್ಟಕ್ಕಷ್ಟ ಐತಂತಲೇ ಹೇಳಬಹುದು. ಭಾರತದ ನೆರೆಯ ರಾಷ್ಟ್ರ ಮಯನ್ಮಾರ್ ಅಥವಾ ಹಿಂದಿನ ಬರ್ಮಾ ಬಗ್ಗೆ ನೋಡೋದಾದ್ರೆ, ಬರ್ಮಾದ ಅಥವಾ ಮಯನ್ಮಾರ್ದ ರಾಜಧಾನಿ ನೇಪಿಡಾವ್. ಮಯನ್ಮಾರ್ ಭಾರತದೊಂದಿಗೆ 1643 ಕಿಲೋಮೀಟರ್ ಉದ್ದದ ಗಡಿಯನ್ನು ಹಂಚಿಕೊಂಡೈತಿ. ಸೊ ಮಯನ್ಮಾರ್ ಸ್ವಲ್ಪ ದೂರದ ಪೂರ್ವದಲ್ಲಿ ಬರ್ತೈತಿ. ಭಾರತದೊಂದಿಗೆ ಇದು 16,443 ಕಿಲೋಮೀಟರ್ ಉದ್ದದ ಗಡಿಯನ್ನು ಹಂಚಿಕೊಂಡೈತಿ. ಇನ್ನು ಮಯನ್ಮಾರ್ದ ಅಧಿಕೃತ ಭಾಷೆ ಬರ್ಮೀಸ್. ಮಯನ್ಮಾರ್ ಕರೆನ್ಸಿ ಬರ್ಮೀಸ್ ಕ್ಯಾಟ್. ಪಾರ್ಲಿಮೆಂಟನ್ನು ಇವರು ಪಿತಂಗ್ಸು ಹುಟ್ಲಾವಾ ಅಂತ ಕರೀತಾರು. ಇನ್ನು ನಮ್ಮ ಭಾರತದ ಯಾವ ಯಾವ ರಾಜ್ಯಗಳು ಮಯನ್ಮಾರ್ದೊಂದಿಗೆ ಹಂಚಿಕೊಂಡವಂತ ನೋಡೋದಾದ್ರೆ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ್ ಮತ್ತು ಮಿಜೋರಾಮ. ಮ್ಯಾಪ್ ಥ್ರೂ ನೋಡೋದಾದ್ರೆ ಅರುಣಾಚಲ ಪ್ರದೇಶದಿಂದ ಸ್ಟಾರ್ಟ್ ಆಗಿ ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಮ ಈ ರೀತಿ ನಮ್ಮ ಭಾರತದ 4 ರಾಜ್ಯಗಳು ಮಯನ್ಮಾರ್ನೊಂದಿಗೆ ಭಾರತದ ಗಡಿಯನ್ನು ಹಂಚಿಕೊಂಡವು. ಭಾರತ ಮತ್ತು ಮಯನ್ಮಾರ್ ಸಂಬಂಧದ ಬಗ್ಗೆ ನೋಡೋದಾದ್ರೆ 1951ದಾಗ ಭಾರತ ಮತ್ತು ಮಯನ್ಮಾರ ಸ್ನೇಹ ಸಂಬಂಧಕ್ಕೆ ಅಂದರೆ ಸ್ನೇಹ ಒಪ್ಪಂದಕ್ಕೆ ಸಹಿ ಹಾಕ್ತಾವು. ಅದಷ್ಟೇ ಅಲ್ಲದೆ 1987ದಾಗ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿಯವರು ಮಯನ್ಮಾರಕ್ಕೆ ಭೇಟಿ ಕೊಟ್ಟ ನಂತರ ಈ ಮಯನ್ಮಾರ್ ಮತ್ತು ಭಾರತದ ಸ್ನೇಹ ಸಂಬಂಧ ಇನ್ನೂ ಗಟ್ಟಿ ಆಗ್ತೈತಿ. ಭಾರತವನ್ನು ಭಗವಾನ್ ಬುದ್ಧನ ದೇಶವೆಂದು ಪರಿಗಣಿಸಿ ಅಲ್ಲಿನ ಮಯನ್ಮಾರ್ದಲ್ಲಿರುವ ಜನರು ಯೂಶುವಲಿ ಭಾರತಕ್ಕೆ ತೀರ್ಥಯಾತ್ರೆಗಂತ ಬರ್ತಾರು. ಇತ್ತೀಚೆಗೆ ಮಯನ್ಮಾರ್ ಸರ್ಕಾರ ದಂಗೆಕೋರರನ್ನು ತಮ್ಮ ದೇಶದಿಂದ ಹೊರದಬ್ಬಬೇಕಂತ ಭಾರತದೊಂದಿಗೆ ಸಹಕಾರ ನೀಡಾಕ್ತಾರು. ಈ ರೀತಿ ಭಾರತ ಮತ್ತು ಮಯನ್ಮಾರ್ ನಡುವೆ ಉತ್ತಮ ಸಂಬಂಧ ನಡ್ಕೊಂಡು ಹೊಂಟೈತಿ. ಭಾರತದ ನೆರೆಯ ರಾಷ್ಟ್ರ ನೇಪಾಳದ ಬಗ್ಗೆ ನೋಡೋದಾದ್ರೆ, ನೇಪಾಳದ ರಾಜಧಾನಿ ಕಠ್ಮಂಡು. ಇದು ಭಾರತ ದೇಶದೊಂದಿಗೆ 1751 ಕಿಲೋಮೀಟರ್ ಗಡಿಯ ಉದ್ದವನ್ನು ಹೊಂದೈತಿ. ಸೊ ನೇಪಾಳ ಇಲ್ಲೈತಿ. ಇದು ಭಾರತದೊಂದಿಗೆ 1751 ಕಿಲೋಮೀಟರ್ ಉದ್ದದ ಗಡಿಯನ್ನು ಹಂಚಿಕೊಂಡೈತಿ. ನೇಪಾಳದ ಅಧಿಕೃತ ಭಾಷೆ ನೇಪಾಳಿ. ನೇಪಾಳದ ಕರೆನ್ಸಿ ನೇಪಾಳಿ ರೂಪಾಯಿ ಅಂತ ಕರೀತಾರೆ. ನೇಪಾಳದ ಪಾರ್ಲಿಮೆಂಟನ್ನು ಅವರು ಫೆಡರಲ್ ಪಾರ್ಲಿಮೆಂಟ್ ಆಫ್ ನೇಪಾಳ ಅಂತ ಕರೀತಾರೆ. ಸೊ ನಮ್ಮ ಭಾರತದ ಯಾವ ಯಾವ ರಾಜ್ಯಗಳು ನೇಪಾಳದೊಂದಿಗೆ ಗಡಿಯನ್ನು ಹಂಚಿಕೊಂಡವಂತ ನೋಡೋದಾದ್ರೆ, ಸಿಕ್ಕಿಂ, ಪಶ್ಚಿಮ ಬಂಗಾಳ, ಬಿಹಾರ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ. ಮ್ಯಾಪ್ ಥ್ರೂ ನೋಡೋದಾದ್ರೆ ಸಿಕ್ಕಿಂ, ವೆಸ್ಟ್ ಬೆಂಗಾಲ್, ಬಿಹಾರ್, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ಈ ರೀತಿ ಭಾರತದ 5 ರಾಜ್ಯಗಳೊಂದಿಗೆ ನೇಪಾಳ ತನ್ನ ಗಡಿಯನ್ನು ಹಂಚಿಕೊಂಡೈತಿ. ಭಾರತ ಮತ್ತು ನೇಪಾಳದ ಸಂಬಂಧದ ಬಗ್ಗೆ ನೋಡೋದಾದ್ರೆ, ನೇಪಾಳದಲ್ಲಿ ಬುದ್ಧನ ಜನ್ಮಸ್ಥಳ ಲುಂಬಿನಿ ಐತಿ. ಸೊ ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮದ ವಿಷಯದಲ್ಲಿ ಎರಡೂ ಒಂದೇ ರೀತಿಯ ಸಂಬಂಧವನ್ನು ಹಂಚಿಕೊಳ್ಳೋದಷ್ಟೇ ಅಲ್ಲದೆ ಎರಡೂ ದೇಶಗಳು ಕೂಡ ಮುಕ್ತ ಗಡಿ ಮತ್ತು ಜನರಿಗೆ ಅಡೆತಡೆಯಿಲ್ಲದೆ ಸಂಚಾರವನ್ನು ಹಂಚಿಕೊಳ್ತಾವು. ಸೊ ಇದರಿಂದ ವಿವಾಹಗಳು ಮತ್ತು ಕೌಟುಂಬಿಕ ಸಂಬಂಧಗಳ ಮೂಲಕ ಎರಡೂ ದೇಶಗಳು ಒಂದು ನಿಕಟ ಸಂಬಂಧವನ್ನು ಹೊಂದ್ಯಾವು. ನೇಪಾಳ ಮತ್ತು ಭಾರತ ಎರಡೂ ದೇಶಗಳು 1950ದಾಗ ಸ್ನೇಹ ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತಾವು. ಇದಷ್ಟೇ ಅಲ್ಲದೆ ನೇಪಾಳದಲ್ಲಿ ಅಪಾರ ಸಂಖ್ಯೆಯ ಭಾರತೀಯರು ವಾಸವಾಗ್ಯಾರು. ಭಾರತ ಮತ್ತು ನೇಪಾಳ ಬಿಮ್ಸ್ಟೆಕ್, ಸಾರ್ಕ್ ಮತ್ತು ಅಲಿಪ್ತ ಚಳುವಳಿ
ಮುಂತಾದ ಬಹುಪಕ್ಷೀಯ ವೇದಿಕೆಗಳನ್ನು ಭಾರತ ಮತ್ತು ನೇಪಾಳ ಹಂಚಿಕೊಂಡವ. ಸೊ ಈ ರೀತಿ ಭಾರತ ಮತ್ತು ನೇಪಾಳ ನಡುವಿನ ಸಂಬಂಧ ಪರಸ್ಪರ ಗೌರವ ಮತ್ತು ಸಹಕಾರದ ಆಧಾರದ ಮೇಲೆ ಎರಡೂ ದೇಶಗಳ ಸಂಬಂಧವನ್ನು ಬೆಳೆಸಾಕ ಎರಡೂ ದೇಶಗಳು ಸಿದ್ಧವಾಗ್ಯವಂತ ಹೇಳಬಹುದು. ಭಾರತದ ನೆರೆಯ ರಾಷ್ಟ್ರ ಬಾಂಗ್ಲಾದೇಶದ ಬಗ್ಗೆ ನೋಡೋದಾದ್ರೆ ಬಾಂಗ್ಲಾದೇಶದ ರಾಜಧಾನಿ ಢಾಕಾ. ಭಾರತದೊಂದಿಗೆ ಬಾಂಗ್ಲಾದೇಶ 4096.7 ಕಿಲೋಮೀಟರ್ ಅತ್ಯಂತ ಉದ್ದದ ಗಡಿಯನ್ನು ಹಂಚಿಕೊಂಡೈತಿ. ಸೊ ಬಾಂಗ್ಲಾದೇಶ ಇಲ್ಲಿ ಐತಿ, ಅದು ಭಾರತ ದೇಶದೊಂದಿಗೆ 4096 ಕಿಲೋಮೀಟರ್ ಉದ್ದದ ಗಡಿಯನ್ನು ಹಂಚಿಕೊಂಡೈತಿ. ಬಾಂಗ್ಲಾದೇಶದ ಕರೆನ್ಸಿ ಬಾಂಗ್ಲಾದೇಶಿ ಟಾಕಾ. ಬಾಂಗ್ಲಾದೇಶದ ಅಧಿಕೃತ ಭಾಷೆ ಬಂಗಾಳಿ. ಬಾಂಗ್ಲಾದೇಶದ ಪಾರ್ಲಿಮೆಂಟನ್ನು ಅವರು ಜಾತೀಯ ಸಂಸದ್ ಅಂತ ಕರೀತಾರೆ. ಇನ್ನು ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚಿಕೊಂಡ ಭಾರತದ ರಾಜ್ಯಗಳು ಯಾವ್ಯಾವಂದ್ರೆ ಪಶ್ಚಿಮ ಬಂಗಾಳ, ಮೇಘಾಲಯ, ಮಿಜೋರಾಮ, ತ್ರಿಪುರಾ ಮತ್ತು ಅಸ್ಸಾಂ. ಮ್ಯಾಪ್ ಥ್ರೂ ನೋಡೋದಾದ್ರೆ ವೆಸ್ಟ್ ಬೆಂಗಾಲ್, ತ್ರಿಪುರಾ, ಮೇಘಾಲಯ, ಅಸ್ಸಾಂ, ಮಿಜೋರಾಮ ಈ ರೀತಿ 5 ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ಗಡಿಗಳನ್ನು ಹಂಚಿಕೊಂಡವು. ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧ ಯಾವ ರೀತಿ ಐತಿ ಅಂತ ನೋಡೋದಾದ್ರೆ ಬಾಂಗ್ಲಾದೇಶ 1971ಕ್ಕಿಂತ ಮುಂಚೆ ಪೂರ್ವ ಪಾಕಿಸ್ತಾನ ಅಂತ ಕರೀತಿದ್ರು. ಬಾಂಗ್ಲಾದೇಶವನ್ನು ಒಂದು ಪ್ರತ್ಯೇಕ ಮತ್ತು ಸ್ವತಂತ್ರ ರಾಷ್ಟ್ರವೆಂದು ಗುರುತಿಸಿದ ಮೊದಲ ದೇಶ ನಮ್ಮ ಭಾರತ ಅಂತ ಹೇಳಬಹುದು. ಇದು 1971 ಒಳಗೆ ಪಾಕಿಸ್ತಾನದಿಂದ ವಿಮೋಚನೆ ಹೊಂದಿ ಬಾಂಗ್ಲಾದೇಶ ಅಂತ ಒಂದು ಸಪರೇಟ್ ಆಗಿ ದೇಶ ಆಯಿತು. ಬಾಂಗ್ಲಾದೇಶ ಸ್ವತಂತ್ರಗೊಳ್ಳುದ್ರಾಗ ಭಾರತ ಒಂದು ಮಹತ್ವ ಪಾತ್ರವನ್ನು ವಹಿಸೈತಿ. ಸೊ 1971 ನಂತರ ಬಾಂಗ್ಲಾದೇಶ ಭಾರತದೊಂದಿಗೆ ಒಂದು ಉತ್ತಮ ಸಂಬಂಧವನ್ನು ಸ್ಟಾರ್ಟ್ ಮಾಡಿತು. ಭಾರತದ ನೆರೆಹೊರೆ ಮೊದಲು ನೀತಿಯಲ್ಲಿ ಬಾಂಗ್ಲಾದೇಶವು ಪ್ರಮುಖ ಸ್ಥಾನವನ್ನು ಪಡ್ಕೊಂಡೈತಿ. ಬಾಂಗ್ಲಾದೇಶದೊಂದಿಗೆ ಭಾರತದ ಸಂಪರ್ಕ ನಾಗರಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಎರಡೂ ದೇಶಗಳನ್ನು ಒಂದುಗೂಡಿಸುವ ಹಲವಾರು ವಿಷಯಗಳು ಅದಾವು. ಸೊ ಇದರಿಂದ ಎರಡೂ ದೇಶಗಳ ನಡುವೆ ಒಂದು ಪರಸ್ಪರ ಸ್ನೇಹ ಸಂಬಂಧ ಉಳ್ಕೊಂಡೈತಿ. ಬಾಂಗ್ಲಾದೇಶ ಮತ್ತು ಭಾರತ ಸಾರ್ಕ್, ಬಿಮ್ಸ್ಟೆಕ್, IORA ಮತ್ತು ಕಾಮನ್ವೆಲ್ತ್ ಸಾಮಾನ್ಯ ಸದಸ್ಯರಾಗಿ ಆದಾರು. ಎರಡೂ ದೇಶಗಳು ಗಡಿ ವಿವಾದಗಳನ್ನು ಇತ್ಯರ್ಥಪಡಿಸುವ ಸಲುವಾಗಿ ಐತಿಹಾಸಿಕವಾಗಿ 2015 ಒಳಗೆ ಗಡಿ ವಿವಾದಕ್ಕೆ ಸಹಿ ಹಾಕ್ತಾರೋ. ಈ ಮೂಲಕ ಬಾಂಗ್ಲಾದೇಶ ಮತ್ತು ಭಾರತದ ಸಂಪರ್ಕ ಮತ್ತು ಸಂಬಂಧ ಇನ್ನೂ ಗಟ್ಟಿಯಾಗಿ ಉಳ್ಕೋತು. ಇದಾದ ನಂತರ 2019 ಒಳಗೆ ಭಾರತ ಪೌರತ್ವ ತಿದ್ದುಪಡಿ ಕಾಯ್ದೆಯ ನಂತರ ಬಾಂಗ್ಲಾದೇಶ ಮತ್ತು ಭಾರತದ ನಡುವೆ ಸ್ವಲ್ಪ ಬಿರುಕು ಕಾಣಿಸ್ಕೊಳ್ತು. ಬಟ್ ಸ್ಟಿಲ್ 2020 ಒಳಗೆ ವಿಶ್ವಾದ್ಯಂತ ಕೋವಿಡ್ ಆದಾಗ ಬಾಂಗ್ಲಾದೇಶಕ್ಕೆ ನಮ್ಮ ಭಾರತ ಎಷ್ಟೊಂದು ಲಸಿಕೆಗಳನ್ನು ಮತ್ತು ವೈದ್ಯಕೀಯ ಸಾಧನಗಳನ್ನು ಕಳಿಸಿಕೊಡುವುದರ ಮೂಲಕ ಇವತ್ತಿನ ತನಕ ಬಾಂಗ್ಲಾದೇಶದೊಂದಿಗೆ ಉತ್ತಮ ಸಂಬಂಧ ಅಂದ್ರೆ ಪಾಸಿಟಿವ್ ವೇ ಒಳಗೆ ಕಂಟಿನ್ಯೂ ಆಗಾಗ್ತೈತಿ. ಭಾರತ ಜಲಗಡಿಗಳನ್ನು ಹಂಚಿಕೊಂಡ ರಾಷ್ಟ್ರಗಳ ಬಗ್ಗೆ ನೋಡೋದಾದ್ರೆ ಮಾಲ್ಡೀವ್ಸ್. ಸೊ ಭಾರತದ ಈಶಾನ್ಯದಲ್ಲಿ ಮಾಲ್ಡೀವ್ಸ್ ಬರ್ತೈತಿ. ಮಾಲ್ಡೀವ್ ರಾಜಧಾನಿ ಮಾಲಿ. ಇದರ ಗಡಿಯ ಉದ್ದ 400 ಕಿಲೋಮೀಟರ್. ಭಾರತದೊಂದಿಗೆ ಜಲಗಡಿಯ ಉದ್ದ 400 ಕಿಲೋಮೀಟರನ್ನು ಹಂಚಿಕೊಂಡೈತಿ. ಇನ್ನು ಮಾಲ್ಡೀವ್ಸ್ ಕರೆನ್ಸಿ ಮಾಲ್ಡೀವಿಯನ್ ರುಪಿಯಾ ಅಂತ ಕರೀತಾರೆ. ಮಾಲ್ಡೀವ್ಸ್ನ ಅಧಿಕೃತ ಭಾಷೆ ದಿವೇಹಿ. ಮಾಲ್ಡೀವ್ಸ್ನ ಪಾರ್ಲಿಮೆಂಟನ್ನು ಅವರು ಪೀಪಲ್ ಮಜ್ಲಿಸ್ ಅಂತ ಹೇಳ್ತಾರೆ. ಭಾರತ ಮತ್ತು ಮಾಲ್ಡೀವ್ಸ್ ಜಲಗಡಿಗಳ ಮೂಲಕ ನೆರೆಹೊರೆಯ ರಾಷ್ಟ್ರಗಳು ಆಗ್ಯಾವು. ಈ ಎರಡೂ ದೇಶಗಳು ಭೂಗಡಿಯ ಮೂಲಕ ನೆರೆಹೊರೆಯ ರಾಷ್ಟ್ರಗಳು ಆಗಿಲ್ಲ. ಅದರ ಬದಲಾಗಿ ಈ ಎರಡೂ ದೇಶಗಳು ಹಿಂದೂ ಮಹಾಸಾಗರದಲ್ಲಿ ಸಮುದ್ರ ಗಡಿಯ 400 ಕಿಲೋಮೀಟರ್ ಉದ್ದವಾಗಿ ಹಂಚಿಕೊಂಡವ. ಸೊ ಭಾರತದಿಂದ ಮಾಲ್ಡೀವ್ಸ್ 400 ಕಿಲೋಮೀಟರ್ ಉದ್ದದ ಜಲಗಡಿಯನ್ನು ಹಿಂದೂ ಮಹಾಸಾಗರದಲ್ಲಿ ಹಂಚಿಕೊಂಡವು. ಮಾಲ್ಡೀವ್ಸ್ ಮತ್ತು ಭಾರತದ ಸಂಬಂಧದ ಬಗ್ಗೆ ಮಾತಾಡೋದಾದ್ರೆ ಮುಂಚೆಯಿಂದನೂ ಮಾಲ್ಡೀವ್ಸ್ ಮತ್ತು ಭಾರತದ ಸಂಬಂಧ ಚಲೋ ಇತ್ತು, ಒಂದು ರೀತಿ ಚಲೋ ಸಾಗ್ತಾ ಇತ್ತು. ಬಟ್ ಇತ್ತೀಚಿನ ಬೆಳವಣಿಗೆಯ ಮೂಲಕ ಈ ಎರಡೂ ದೇಶಗಳ ಸಂಬಂಧ ಸ್ವಲ್ಪ ಮಟ್ಟಿಗೆ ಹದಗೆಟ್ಟಾವು. ಯಾಕಂದ್ರೆ ಮಾಲ್ಡೀವ್ಸ್ನ ಅಧ್ಯಕ್ಷರ ಕೆಲವು ಹೇಳಿಕೆಗಳು ಮತ್ತು ನಿರ್ಧಾರಗಳಿಂದ
ಭಾರತದೊಂದಿಗೆ ಭಿನ್ನಾಭಿಪ್ರಾಯಗಳು ಆಗಕ್ಕೆ ಸ್ಟಾರ್ಟ್ ಆಗ್ಯಾವು. ಈ ರೀತಿ ಮಾಲ್ಡೀವ್ಸ್ ಮತ್ತು ಭಾರತದ ಸಂಬಂಧ ಒಂದು ಸಂಕೀರ್ಣ ರೀತಿಯಲ್ಲಿ ಸಾಗಾಕತ್ತೈತೆ ಅಂತಲೇ ಹೇಳಬಹುದು. ಭಾರತದ ನೆರೆಯ ರಾಷ್ಟ್ರ ಶ್ರೀಲಂಕಾ ಬಗ್ಗೆ ನೋಡೋದಾದ್ರೆ ಶ್ರೀಲಂಕಾದ ರಾಜಧಾನಿ ಶ್ರೀ ಜಯವರ್ಧನ ಕೋಟೆ. ಗಡಿಯ ಉದ್ದ 400 ಕಿಲೋಮೀಟರ್. ಸೊ ಶ್ರೀಲಂಕಾ ಇಲ್ಲೈತಿ. ಇದು ಭೂಗಡಿಯ ಮೂಲಕ ಭಾರತಕ್ಕೆ ಕನೆಕ್ಟ್ ಆಗಿಲ್ಲ, ಅದರ ಬದಲಿ ಜಲಗಡಿಯ ಮೂಲಕ 400 ಕಿಲೋಮೀಟರ್ ಉದ್ದದ ಗಡಿಯನ್ನು ಹೊಂದೈತಿ. ಶ್ರೀಲಂಕಾದ ಕರೆನ್ಸಿ ಶ್ರೀಲಂಕಾ ರೂಪಾಯಿ. ಶ್ರೀಲಂಕಾದ ಅಧಿಕೃತ ಭಾಷೆ ಸಿಂಹಳ ಮತ್ತು ತಮಿಳ್. ಇಲ್ಲಿಯ ಪಾರ್ಲಿಮೆಂಟನ್ನು ಅವರು ಶ್ರೀಲಂಕಾ ಸಂಸತ್ತು ಅಂತ ಕರೀತಾರೆ. ಭಾರತ ಮತ್ತು ಶ್ರೀಲಂಕಾ ಭೂಗಡಿಯನ್ನು ಹೊಂದಿಲ್ಲ, ಆದರೆ ಪಾಕ್ ಜಲಸಂಧಿಯ ಮೂಲಕ ಸಮುದ್ರದ ಗಡಿಯನ್ನು ಹಂಚಿಕೊಂಡಿವೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ ಗಡಿಯು ಸುಮಾರು 400 ಕಿಲೋಮೀಟರ್ ಉದ್ದ ಐತಿ. ಇನ್ನು ಶ್ರೀಲಂಕಾ ಮತ್ತು ಭಾರತದ ಸಂಬಂಧದ ಬಗ್ಗೆ ನೋಡೋದಾದ್ರೆ ಶ್ರೀಲಂಕಾ ಮತ್ತು ಭಾರತ ಬಲವಾದ ಮತ್ತು ಸ್ನೇಹಪರ ಸಂಬಂಧವನ್ನು ಹಂಚಿಕೊಂಡವು. ಈ ಸಂಬಂಧ ಒಂದೊಂದು ಸಲ ತಮಿಳು ಜನಾಂಗದ ವಿಷಯ ಮತ್ತು ಮೀನುಗಾರಿಕೆ ವಿವಾದಗಳಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಎರಡೂ ದೇಶಗಳು ಪರಸ್ಪರ ಗೌರವ ಮತ್ತು ಸಹಕಾರದಿಂದ ಮುಂದುವರಿಸ್ಕೊಂಡು ಹೊಂಟಾವು. 2022ದಾಗ ಶ್ರೀಲಂಕಾ ತೀವ್ರ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಾಕತ್ತಿತ್ತು. ಆ ಟೈಮ್ದಾಗ ನಮ್ಮ ಭಾರತ ದೇಶ ಆರ್ಥಿಕ ಮತ್ತು ಮಾನವೀಯ ನೆರವು ಶ್ರೀಲಂಕಾಕ್ಕೆ ಕೊಟ್ಟಿದ್ದರಿಂದ ಈ ಎರಡೂ ದೇಶಗಳ ನಡುವಿನ ಸ್ನೇಹ ಮತ್ತು ಬಾಂಧವ್ಯ ಇನ್ನೂ ಜಾಸ್ತಿ ಆಯಿತು. ಸೊ ಈ ಎರಡೂ ಉಭಯ ದೇಶಗಳು ವ್ಯಾಪಾರ, ಹೂಡಿಕೆ ಮತ್ತು ಸಂಪರ್ಕವನ್ನು ಹೆಚ್ಚಿಸಲು ಹೊಸ ಉಪಕ್ರಮಗಳನ್ನು ಕೈಗೊಂಡು ದೇಶದ ಅಭಿವೃದ್ಧಿಗೆ ಸಹಾಯ ಮಾಡಿಕೊಂಡು ಪರಸ್ಪರ ಸ್ನೇಹದಿಂದ ನಡ್ಕೊಂಡು ಹೊಂಟಾವು. ಈ ರೀತಿ ಭಾರತ ದೇಶ ಗಡಿಗಳನ್ನು ಅಷ್ಟೇ ಹಂಚಿಕೊಳ್ಳೋದಲ್ದ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಉತ್ತಮ ಸ್ನೇಹ ಸಂಬಂಧವನ್ನು ಹೊಂದೈತಿ. ಹೋಪ್ ನಿಮಗೆಲ್ಲ ಇವತ್ತಿನ ಟಾಪಿಕ್ ಅರ್ಥ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು.